ಹಾಯ್ ಎಲ್ರಿಗೂ. ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು NPCI ಅಲ್ಲಿ ಕಂಪ್ಲೇಂಟ್ನ ಲಾಂಚ್ ಮಾಡ್ಬೋದು ಅಂತ ಹೇಳಿದ್ದೆ. ಬಟ್ ಯಾವ ಥರ ರೇಸ್ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ನಾನು ಕೊಡ್ತಿರೋ ಇನ್ಫಾರ್ಮೇಶನ್ ಇಷ್ಟ ಆದರೆ ಕೈಂಡ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ನ. ಯಾವುದಾದರೂ ಒಂದು ಬ್ರೌಸರ್ನ ಓಪನ್ ಮಾಡಿ, ಕ್ರೋಮ್ ಇರ್ಬೋದು, ಮೊಜಿಲ್ಲಾ ಫೈರ್ಫಾಕ್ಸ್ ಇರ್ಬೋದು ಅಥವಾ ಎಕ್ಸ್ಪ್ಲೋರರ್ ಇರ್ಬೋದು. ಬಟ್ ನಾನಿಲ್ಲಿ ಕ್ರೋಮ್ನ ಯೂಸ್ ಮಾಡ್ತಿದ್ದೀನಿ. ಹಾಗೆ ಈ ಪ್ರಾಸೆಸ್ನ ನಾವು ಲ್ಯಾಪ್ಟಾಪ್ ಥ್ರೂನು ಮಾಡ್ಬೋದು, ಈವನ್ ಮೊಬೈಲ್ ಥ್ರೂನು ಅದು ಆಕ್ಸೆಸಬಲ್ ಇದೆ. ಸೊ ಸರ್ಚ್ ಬಾರಲ್ಲಿ ಕ್ರೋಮ್ನ ಸರ್ಚ್ ಬಾರಲ್ಲಿ ನಾನು NPCI ಅಂತ ಟೈಪ್ ಮಾಡಿದಾಗ ಇಲ್ಲಿ ನನಗೆ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅನ್ನೋ ಆಪ್ಷನ್ ಇದೆ. ಸೊ ಆ ಲಿಂಕ್ನ ನಾನು ಸೆಲೆಕ್ಟ್ ಮಾಡ್ತಿದ್ದೀನಿ. ಸೊ ಆ ಲಿಂಕ್ನ ಸೆಲೆಕ್ಟ್ ಮಾಡಿದಾಗ ನನಗೆ ಇಲ್ಲಿ UPI ಅನ್ನೋ ಆಪ್ಷನ್ ಇದೆ. ಸೊ ಆ UPI ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿದಾಗ ಸ್ಕ್ರಾಲ್ ಡೌನ್ ಮಾಡಿ, ಸೊ ಅಲ್ಲಿ ನಿಮಗೆ ಡಿಸ್ಪ್ಯೂಟ್ ರೀಡ್ರೆಸಲ್ ಮೆಕ್ಯಾನಿಸಮ್ ಅನ್ನೋ ಆಪ್ಷನ್ ಇದೆ. ಸೊ ಅದನ್ನ ಸೆಲೆಕ್ಟ್ ಮಾಡಿ. ಸೊ ಮತ್ತೆ ನೀವು ಸ್ಕ್ರಾಲ್ ಡೌನ್ ಮಾಡಿದಾಗ ಕಂಪ್ಲೇಂಟ್ ಸೆಕ್ಷನ್ ಓಪನ್ ಆಗುತ್ತೆ. ಸೊ ಅಲ್ಲಿ ಟ್ರಾನ್ಸಾಕ್ಷನ್ ಹಾಗೂ ನಾನ್ ಟ್ರಾನ್ಸಾಕ್ಷನ್ ಅನ್ನೋ ಆಪ್ಷನ್ ಇದೆ. ಸೊ ನಾನಿಲ್ಲಿ ಟ್ರಾನ್ಸಾಕ್ಷನ್ ನ ಸೆಲೆಕ್ಟ್ ಮಾಡ್ತಿದ್ದೀನಿ. ಸೊ ಇಲ್ಲಿ ನಾವು ನಮ್ಮ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ನ ಕೊಡ್ಬೇಕಾಗತ್ತೆ. ಸೊ ಫಸ್ಟ್ ಇನ್ಪುಟ್ ಬಂದು ನೇಚರ್ ಆಫ್ ಟ್ರಾನ್ಸಾಕ್ಷನ್ ಇದೆ. ಸೊ ನೇಚರ್ ಆಫ್ ಟ್ರಾನ್ಸಾಕ್ಷನ್ ನಾವು ಪರ್ಸನ್ ಟು ಪರ್ಸನ್ ಅಥವಾ ಪರ್ಸನ್ ಟು ಮರ್ಚೆಂಟ್ ಅಂತ ಕೇಳ್ತಿದೆ. ಸೊ ಪರ್ಸನ್ ಟು ಪರ್ಸನ್ ಅಂದ್ರೆ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್ ಆಗಿದ್ರೆ ಅದು ಪರ್ಸನ್ ಟು ಪರ್ಸನ್. ಪರ್ಸನ್ ಟು ಮರ್ಚೆಂಟ್ ಅಂದ್ರೆ ಯಾವುದಾದರೂ ಅಕೌಂಟ್ ಯಾವುದಾದ್ರೂ ಬಿಸ್ನೆಸ್ಗೆ ಲಿಂಕ್ ಆಗಿದ್ರೆ, ಬಿಸ್ನೆಸ್ ಅಕೌಂಟ್ಗೆ ಲಿಂಕ್ ಆಗಿದ್ರೆ ನಾವು ಅದನ್ನ QR ಕೋಡ್ ಥ್ರೂ ಸ್ಕ್ಯಾನ್ ಮಾಡಿರ್ತೀವಿ. ಸೊ ಅದನ್ನ ಪರ್ಸನ್ ಟು ಮರ್ಚೆಂಟ್ ಅಂತ ಕರೀತಾರೆ. ಸೊ ನಾನಿಲ್ಲಿ ನೇಚರ್ ಆಫ್ ಟ್ರಾನ್ಸಾಕ್ಷನ್ಗೆ ಪರ್ಸನ್ ಟು ಮರ್ಚೆಂಟ್ ನ ಸೆಲೆಕ್ಟ್ ಮಾಡ್ತಿದ್ದೀನಿ. ದೆನ್ ಇಶ್ಯೂ ಬಂದು ಇಲ್ಲಿ ವೇರಿಯಸ್ ರೀಸನ್ಸ್ ಇದೆ. ಸೊ ನಮ್ಮ ರೀಸನ್ ಬಂದು ಇನ್ಕರೆಕ್ಟ್ಲಿ ಟ್ರಾನ್ಸ್ಫರ್ ಟು ಅನದರ್ ಅಕೌಂಟ್. ಸೊ ಅದನ್ನ ಸೆಲೆಕ್ಟ್ ಮಾಡ್ತಿದ್ದೀನಿ. ಅಂಡ್ ದೆನ್ ಕಾಮೆಂಟ್ಸ್ ಅಲ್ಲಿ ನಾವು ಡಿಸ್ಕ್ರಿಪ್ಷನ್ ಕೊಡ್ಬೇಕಾಗತ್ತೆ. ಸೊ ಲೈಕ್ ನಾವು ಯಾವ ಅಕೌಂಟ್ಗೆ ಅಮೌಂಟ್ ನ ಟ್ರಾನ್ಸ್ಫರ್ ಮಾಡಿದೀವಿ, ಹೇಗೆ ಟ್ರಾನ್ಸ್ಫರ್ ಮಾಡಿದೀವಿ, ಈ ಎಲ್ಲ ಇನ್ಫಾರ್ಮೇಶನ್ಸ್ ನ ನಿಮ್ಗೆ ಆದಷ್ಟು ಡೀಟೇಲ್ ಆಗಿ ಈ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೊಟ್ಟಿರಿ. ಅಂಡ್ ದೆನ್ ಈ ಟ್ರಾನ್ಸಾಕ್ಷನ್ ID. ಸೊ ಈ ಟ್ರಾನ್ಸಾಕ್ಷನ್ ID ಬಂದು ನೀವು ನಿಮ್ಮ ಫೋನ್ ಪೇನ ಓಪನ್ ಮಾಡಿದ್ರೆ ಅಲ್ಲಿ ಹಿಸ್ಟ್ರಿಗೆ ಹೋಗಿ ನೀವು ಯಾವ ಟ್ರಾನ್ಸಾಕ್ಷನ್ ನ ರಾಂಗ್ ಮಾಡಿದ್ದೀರಾ ಅದನ್ನ ಸೆಲೆಕ್ಟ್ ಮಾಡಿದ್ರೆ ಅಲ್ಲಿ ನಿಮ್ಗೆ UTR ಅನ್ನುವ ಒಂದು 12 ಡಿಜಿಟ್ ನಂಬರ್ ಸಿಗುತ್ತೆ. ಅದನ್ನ ನೀವು ಇಲ್ಲಿ ಟ್ರಾನ್ಸಾಕ್ಷನ್ ಐಡಿಯಾ ಕೊಡ್ಬೋದು. ಅದು ಒಂದು ರೆಫರೆನ್ಸ್ ನಂಬರ್ ಆಗಿರುತ್ತೆ. ಅಂಡ್ ದೆನ್ ಬ್ಯಾಂಕ್ ನೇಮ್ ಬಂದು ನಿಮ್ಮ ಫೋನ್ ಪೇ ಅಕೌಂಟ್ ಯಾವ ಬ್ಯಾಂಕಿಗೆ ಲಿಂಕ್ ಆಗಿದೆ ಅದು ನಿಮ್ಮ ಬ್ಯಾಂಕ್ ಅಕೌಂಟ್ ಆಗಿರುತ್ತೆ. ಅದಕ್ಕೆ ನೀವು HDFC ಅಂತ ಕೊಡ್ಬೋದು. ಎಕ್ಸಾಂಪಲ್ ನಾನು ಇಲ್ಲಿ HDFC ಅಂತ ಕೊಟ್ಟಿದ್ದೀನಿ. ಅಂಡ್ ದೆನ್ ಅಮೌಂಟ್ ಬಂದು ನೀವು ಎಷ್ಟು ಅಮೌಂಟ್ ನ ರಾಂಗ್ಲಿ ಟ್ರಾನ್ಸ್ಫರ್ ಮಾಡಿದ್ದೀರಾ ಅದನ್ನ ನೀವು ಇಲ್ಲಿ ಟೈಪ್ ಮಾಡಬಹುದಾಗುತ್ತೆ. ಅಮೌಂಟ್ ಇನ್ ರುಪೀಸ್ ಅಂಡ್ ಆಸ್ ವೆಲ್ ಆಸ್ ಇನ್ ಪೈಸೆ. ಅಂಡ್ ಡೇಟ್ ಆಫ್ ಟ್ರಾನ್ಸಾಕ್ಷನ್ ಬಂದು ಯಾವ ದಿನ ನಿಮ್ಮ ಟ್ರಾನ್ಸಾಕ್ಷನ್ ಆಗಿದೆ ಅದನ್ನ ನೀವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ಸಪೋಸ್ ನಾನು ಇಲ್ಲಿ July 8 ಅಂತ ಕೊಟ್ಟಿದ್ದೀನಿ. ಅಂಡ್ ದೆನ್ ಇಮೇಲ್ ಬಂದು ನಿಮ್ಮ ಪರ್ಸನಲ್ ಇಮೇಲ್ ID ನೀವಿಲ್ಲಿ ಕೊಡ್ಬೇಕಾಗತ್ತೆ. ಅಂಡ್ ದೆನ್ ಸಬ್ಮಿಟ್ ಮಾಡಿದ್ರೆ ನಿಮ್ಗೆ ಒಂದು ರೆಫರೆನ್ಸ್ ನಂಬರ್ ಸಿಗುತ್ತೆ. ನಿಮ್ಮ ಕಂಪ್ಲೇಂಟ್ ನಂಬರ್ ಜನರೇಟ್ ಆಗಿರುತ್ತೆ. ಆ ಕಂಪ್ಲೇಂಟ್ ನಂಬರ್ನ ಯೂಸ್ ಮಾಡಿ ನೀವು ನಿಮ್ಮ ಕಂಪ್ಲೇಂಟ್ ನ ಟ್ರ್ಯಾಕ್ ಮಾಡಬಹುದಾಗಿರುತ್ತೆ. ಸೊ ನೀವು ಈ NPCI ಅಲ್ಲಿ ನಿಮ್ಮ ರಾಂಗ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿರೋದನ್ನ ನೀವು 3 days ಅಲ್ಲಿ ಕಂಪ್ಲೇಂಟ್ ನ ರೇಸ್ ಮಾಡಬೇಕಾಗತ್ತೆ. ಸೊ ಇದು ಪ್ರಾಸೆಸ್. ಥ್ಯಾಂಕ್ ಯು.